ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಂತಹ ಗಲಾಟೆಗೆ ಸಂಬಂಧಿಸಿದಂತೆ ಆ ಕಲ್ಲು ತೂರಾಟ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಕಲ್ಲು ತೂರಾಟಕ್ಕೂ ಮುಂಚಿತವಾಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದಂಥ ಮೌಲ್ವಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆತನ ಭಾಷಣದ ಕಾರಣಕ್ಕಾಗಿ ಜನರು ಇನ್ನಷ್ಟು ಪ್ರಚೋದನೆಗೊಳಗಾದರು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಮೌಲ್ವಿ ಮುಫ್ತಿ ಮುಷ್ತಾಕ್ ಮಕ್ಬೂಲಿಯನ್ನು ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊನೆಗಾದರೂ ಅರೆಸ್ಟ್ ಮಾಡಿದ್ದಾರೆ. ಯಾಕಂತಂದರೆ ಅದೇ ಮೈಸೂರಲ್ಲೇ ಓಡಾಡ್ತಾ ಇದ್ದ. ಪೊಲೀಸರು ಆತನನ್ನು ಅರೆಸ್ಟ್ ಮಾಡುವಂಥ ಧೈರ್ಯ ತೋರಿಸಿರಲಿಲ್ಲ. ಸದ್ಯ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ಸತತ ಕಾರ್ಯಾಚರಣೆಯ ಬಳಿಕ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಮೌಲ್ವಿಯ ಪ್ರಚೋದನಕಾರಿ ಭಾಷಣ ಈ ಗಲಾಟೆ ಹೆಚ್ಚಾಗೋದಕ್ಕೆ ಕಾರಣ ಆಗಿತ್ತು. ಆತ ಮಾಡಿದಂಥ ಭಾಷಣದ ಕಾರಣಕ್ಕಾಗಿ ಜನ ಪ್ರಚೋದಿತರಾದರು. ನಂತರ ಕಲ್ಲು ತೂರಾಟ ಆಗಿತ್ತು. ಈತನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇತ್ತು. ಇಷ್ಟು ದಿನ ಆದರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ ಪೊಲೀಸರು? 1,000 ಜನ ಅಂತ ಇವರು FIR ದಾಖಲಿಸಿರೋದು. ಅರೆಸ್ಟ್ ಆಗಿರೋದು ಬೆರಳೆಣಿಕೆಯಷ್ಟು ಜನ. ಯಾಕೆ ಅನ್ನುವಂಥ ಪ್ರಶ್ನೆ ಇತ್ತು. ಈ ಪೋಸ್ಟ್ ಹಾಕಿದಂಥ ಸತೀಶ್ನನ್ನು ಅರೆಸ್ಟ್ ಮಾಡಿದ್ರು, ಆತನಿಗೆ ಬೇಲ್ ಸಿಕ್ತು. ಈಗ ಆತನನ್ನು ಗಡೀಪಾರು ಮಾಡಬೇಕು ಅಂತ ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ. ಓಕೆ, ಮತ್ತೊಂದು ಕಡೆ ಗಲಭೆ ಎಬ್ಬಿಸಿದವರ ಬಗ್ಗೆ ಯಾಕೆ ಪೊಲೀಸರಿಗೆ ಇಷ್ಟೊಂದು ಮಮಕಾರ? ಪೊಲೀಸರೊಬ್ಬರನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಕೆಲಸಗಳಾಗಿದೆ. ಆದರೆ ಗಲಭೆಕೋರರ ಬಗ್ಗೆ ಮಮಕಾರ ತೋರಿಸ್ತಿದ್ದಾರಾ ಪೊಲೀಸರು ಅನ್ನುವಂಥ ಅನುಮಾನವೂ ಕೂಡ ಮೂಡ್ತಾ ಇತ್ತು. ಈಗ ಆ ಮೌಲ್ವಿಯನ್ನು ಅರೆಸ್ಟ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ. ರವಿ, ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೇ ಅನುಮಾನಗಳಿತ್ತು, ಕೊನೆಗಾದರೂ ಅರೆಸ್ಟ್ ಮಾಡಿದ್ದಾರೆ ಈಗ ಮೌಲ್ವಿಯನ್ನ. ರಕ್ಷಕ, ಖಂಡಿತವಾಗ್ಲೂ ಉದಯಗಿರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡೀ ಕರುನಾಡೆ ಹೊತ್ತಿ ಉರಿಯುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂತಹ ವ್ಯಕ್ತಿಯನ್ನು ಯಾಕೆ ಈವರೆಗೂ ಬಂಧಿಸಿಲ್ಲ ಅನ್ನೋ ಕೂಗು ಕೇಳಿ ಬಂದಿತ್ತು. ಈಗ ಸದ್ಯ ಆ ವ್ಯಕ್ತಿಯನ್ನ, ಮೌಲ್ವಿಯನ್ನ ಬಂಧಿಸುವಂತ ಕೆಲಸಕ್ಕೆ ಉದಯಗಿರಿ ಠಾಣಾ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಈ ನಡುವೆ ವಿವಾದಿತ ಪೋಸ್ಟ್ ಅನ್ನ ಹಾಕಿದ್ದಾರೆ ಎನ್ನಲಾದಂತಹ ವ್ಯಕ್ತಿ ಸತೀಶ್ ಅಲಿಯಾಸ್ ಪಾಂಡೋರಂಗ ಅವರನ್ನ ಗಡೀಪಾರು ಮಾಡಲಿಕ್ಕೆ ಮೈಸೂರಿನ ನಗರ ಪೊಲೀಸ್ ಆಯುಕ್ತರಾದಂತಹ ಹಾಗೂ ನಗರ ಪೊಲೀಸರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅಲಿಯಾಸ್ ಪಾಂಡೋರಂಗ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಖುದ್ದು ಹಾಜರಾಗಿ ನೀವು ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕು ಅಂತೇಳಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವತ್ತೇ ಹಾಜರಾಗಬೇಕು, ಇಲ್ಲದಿದ್ದರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಈಗಾಗಲೇ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ರಕ್ಷಕ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.